ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಪ್ರಿಪರೇಷನ್ ಮಾಡ್ಕೊಳ್ಳಿ ಈಗಲೇ ಗೊತ್ತಾಯ್ತಲ್ಲ. ನೀವು ಯುದ್ಧ ಆದಾಗ ಮದ್ದು ಗುಂಡುಗಳನ್ನು ಮುಟ್ಬೇಡಿ. ಈಗಲೇ ಈಗ ನಿಮ್ಮ ಸಮಸ್ಯೆಗಳು ಇನ್ನೊಂದು ವಾರದಲ್ಲಿ ಆಗ್ತವೆ ಅಂತ ಗೊತ್ತಿದೆಯಲ್ಲ, ಈಗಲೇ ಯಾವುದು ಪ್ರೈವೇಟ್ ಬೋರ್ಗಳು ಇದಾವೆ, ಅದಕ್ಕೆ ರಸ್ತೆ ಇದೆಯಾ, ರಸ್ತೆ ಇಲ್ವಾ, ಅಥವಾ ಅವ್ರ ಜೊತೆ ಮಾತಾಡಿದಾರೆ ರೈತರ ಜೊತೆ, ಅವ್ರ ಒಪ್ಪಿಗೆ ಇದೆಯಾ, ಇತ್ಯಾದಿ ಇತ್ಯಾದಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಇನ್ನೊಂದು ವಾರ 10 ದಿನ ಬಿಟ್ಟು ನಾವು ಇನ್ನೊಂದು ಮೀಟಿಂಗ್ ಮಾಡ್ತೇವೆ. ಯಾರೋ ನಾನು CEO ಸಾಹೇಬ್ರು ಇಬ್ರು ಕರಿತೀವಿ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ. ಮಳೆ ಚೆನ್ನಾಗಿ ಬರೋವರೆಗೂ ಕೂಡ ವಾರಕ್ಕೊಂದು ಮೀಟಿಂಗ್ ಅನ್ನ ನಾವು ಕಡ್ಡಾಯವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ಯಾವ ವಾರ ಇದೆ? ಮಂಗಳವಾರ ಇದೆ. ಪ್ರತಿ ಸೋಮವಾರ ನಾವು 3 ಗಂಟೆಗೆ ಮಳೆ ಬರೋವರೆಗೂ ಕೂಡ ನಾವು ಹೀಗೆ ಫಾಲೋ ಮಾಡ್ತೀವಿ. ನೀವು ಸಿದ್ಧತೆ ಮಾಡ್ಕೊಂಡು ಬರ್ಬೇಕು. ಅವರಿಗೆ ಇದನ್ನು ಹೇಳಿದ್ದೀನಿ ಸರ್, ಪ್ರೈವೇಟ್